ರಾಷ್ಟ್ರಕವಿ ಕುವೆಂಪು ರಚನೆಯ ಹೆಮ್ಮೆಯ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಸಾಲುಗಳಿಗೆ ಮತ್ತೊಂದು ಪದ ಸೇರಿಸುವಂಥ ಪ್ರಸ್ತಾಪ ಈಗ ಹೊಸ ವಿವಾದದ ಕಿಡಿ ಹೊತ್ತಿಸಿದೆ. ಸಮಿತಿಯ ಶಿಫಾರಸು ಒಂದು ಕಡೆ ಆದರೆ ಸಾಕ್ಷಾತ್ ಪ್ರಾಧಿಕಾರದ ಅಧ್ಯಕ್ಷರೇ ಇದರ ವಿರುದ್ಧ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದೆ. ಹಾಗಾದ್ರೆ ಏನಿದು ವಿವಾದ, ಯಾರು ಏನೇನು ಹೇಳಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಾಡಗೀತೆಯಲ್ಲಿ ಮತ್ತೆ ಬದಲಾವಣೆ. ಬೌದ್ಧರು ಧ್ಯಾನ ಪದ ಸೇರ್ಪಡೆಯಾಗುತ್ತಾ? ಕರ್ನಾಟಕದ ಅಸ್ಮಿತೆಯ ಸಂಕೇತವಾಗಿರುವ ನಾಡಗೀತೆಯ ಸಾಲುಗಳು ಈಗ ಮತ್ತೆ ಚರ್ಚೆಯ ಮುಂಚೂಣಿಗೆ ಬಂದಿವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ನೇತೃತ್ವದ ಸಮಿತಿಯು ಸರ್ಕಾರಕ್ಕೆ ಹೊಸ ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ. ನಾಡಗೀತೆಯಲ್ಲಿ ಸದ್ಯ ಇರುವ ಪಾರಸಿಕ ಜೈನರು ಧ್ಯಾನ ಎಂಬ ಸಾಲಿಗೆ ಬೌದ್ಧ ಎಂಬ ಪದವನ್ನ ಸೇರಿಸಿ ಅದನ್ನು ಪಾರಸೀಕ ಜೈನ ಬೌದ್ಧರು ಧ್ಯಾನ ಅಂತ ಬದಲಾಯಿಸಬೇಕು ಅನ್ನುವುದು ಸಮಿತಿಯ ತೀರ್ಮಾನವಾಗಿದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಪ್ರಾಧಿಕಾರದ ಅಧ್ಯಕ್ಷರಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರೇ ಈ ನಿರ್ಧಾರವನ್ನ ಒಪ್ಪುತ್ತಿಲ್ಲ. ಒಬ್ಬ ಸಾಹಿತಿಯಾಗಿ ಮೂಲ ಕೃತಿಗೆ ಕೈ ಹಾಕುವುದು ತಪ್ಪು ಎಂಬ ಧರ್ಮ ಸಂಕಟವನ್ನ ಅವರು ಬೆಚ್ಚಿಟ್ಟಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಸಮಿತಿಯ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ ಅಷ್ಟೇ. ಆದ್ರೆ ಒಬ್ಬ ಸಾಹಿತಿಯಾಗಿ ಈ ರೀತಿ ಮೂಲ ಕೃತಿಗೆ ಹೊಸ ಪದಗಳನ್ನು ಸೇರಿಸುವುದು ಸೂಕ್ತ ಅಲ್ಲ ಅನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಕುವೆಂಪು ಅವರ ಒಂದು ಅಂತಿಮ ಪಠ್ಯ ಮಾಡಿದರು. ಅದರಲ್ಲಿ ಅವರು ಬೌದ್ಧರು ಧ್ಯಾನ ತೆಗೆದು ಜೈನರು ಧ್ಯಾನ ಅಂತ ಸೇರಿಸಿದರು. ಈಗ 2025 ನವೆಂಬರದಲ್ಲಿ ಹಿಂದಿನ ಸಚಿವರಾಗಿದ್ದಂಥ ಹಿರಿಯರಾದ ಶ್ರೀ ಮಹಾದೇವಪ್ಪನವರು ಸರ್ಕಾರಕ್ಕೊಂದು ಪತ್ರ ಬರೆದರು. ಅದರಲ್ಲಿ ಬೌದ್ಧರು ಧ್ಯಾನ ಅಂತ ಮೊದಲು ಇತ್ತು, ಈಗ ರಾಜ್ಯದ ದೇಶಗಳಿಗೆ ಅನುಗುಣವಾಗಿ ಜನಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಅದನ್ನು ಪುನಃ ಸೇರಿಸಬೇಕು ಅಂತ ಬರೆದರು. ಈತ ನಾಡಗೀತೆಯ ಸಾಲುಗಳನ್ನು ಬದಲಾಯಿಸುವ ಪ್ರಸ್ತಾವನೆ ಕೇಳಿಬರುತ್ತಿದ್ದಂತೆ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕುವೆಂಪು ಅವರ ಕೃತಿಗೆ ಕೈ ಹಾಕಿರುವುದರ ಹಿಂದೆ ರಾಜಕೀಯ ದುರುದ್ದೇಶವಿದೆ ಅಂತ ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಗುಡುಗಿದ್ದಾರೆ. ನನ್ಗನ್ಸುತ್ತೆ ಈಗಾಗಲೇ ನಾಡಗೀತೆಗೆ ಸಾಕಷ್ಟು ದೀರ್ಘಕಾಲೀನ ಇತಿಹಾಸ ಇದೆ. ಮತ್ತೆ ನಾಡಗೀತೆಗೆ ಅದರದೇ ಆದ ಒಂದು ಆಶಯ ಇದೆ. ಕುವೆಂಪು ಅವ್ರಿಗೆ ಆಶಯ ಇತ್ತು ರಚಿಸಿದಾಗ. ಮತ್ತೆ ನಾಡಗೀತೆಗೆ ಯಾವ ರೀತಿ ಸಂವಿಧಾನಕ್ಕೆ ಮೂಲಭೂತ ಆಶಯ ಇದೆ, ಹಾಗೆ ನಾಡಗೀತೆಗೂ ಮೂಲಭೂತ ಆಶಯ ಇದೆ. ಮತ್ತೆ ಮತ್ತೆ ನಾವು ಬದಲಾವಣೆ ಮಾಡ್ತೀವಿ, ಮತ್ತೆ ಮತ್ತೆ ಹೊಸದಾಗಿ ಸೇರಿಸ್ತೀವಿ, ಮತ್ತೆ ಮತ್ತೆ ನಾವು ಬಿಡ್ತೀವಿ. ಈ ಒಂದು ಕ್ರಮ ಏನಿದೆ ಇದು ಸೂಕ್ತ ಅಲ್ಲ. ಅದರ ಒಂದು ಪಾವಿತ್ರ್ಯತೆಗೆ, ಅದರ ಗಾಂಭೀರ್ಯತೆಗೆ, ಅದರ ಮಹತ್ವಕ್ಕೆ ನಾವು ಧಕ್ಕೆ ತಂದಂಗಾಗತ್ತೆ. ಅಷ್ಟೇ ಅಲ್ಲದೆ ನಾಡಗೀತೆಗೆ ಈ ರೀತಿ ಪದಗಳನ್ನ ಸೇರಿಸುತ್ತಾ ಹೋಗುವುದು ಸರಿಯಲ್ಲ. ಇದು ಮೂಲ ಕೃತಿಗೆ ಹಾಗೂ ಕೃತಿಯನ್ನ ರಚನೆ ಮಾಡಿದ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮಾಡುವ ಅಪಮಾನ. ಇದರ ಹಿಂದೆ ರಾಜಕೀಯ ದುರುದ್ದೇಶವಿದ್ದು ತಿದ್ದುಪಡಿ ಕೈಬಿಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ ಅಂತ ಎಸ್ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ನಾಡಗೀತೆ ಬಗ್ಗೆ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ಹಕ್ಕಿರೋದು ಕವಿಗೆ ಮಾತ್ರ. ಯಾರು ರಚಿಸಿದ್ರು ಅವ್ರಿಗೆ ಮಾತ್ರ. ಅವ್ರು ಬಿಟ್ಟು ನಮ್ಗೆಲ್ಲ ಸ್ವಾತಂತ್ರ್ಯ ಇಲ್ಲ, ಅದನ್ನ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗೂ ತೊಳಂಗಿಲ್ಲ. ಈ ಕ್ರಮ ಒಳ್ಳೇದಲ್ಲ. ಸರ್ಕಾರವೂ ಕೂಡ ಈ ಬಗ್ಗೆ ಯೋಚನೆ ಮಾಡಕ್ ಹೋಗಬಾರದು. ನಾಡಗೀತೆ ಅಂದ್ರೆ ನಾವೆಲ್ಲರೂ ಕೂಡ ಅಪ್ಕೊಂಡು ಬಹಳ ಶ್ರದ್ಧೆಯಿಂದ ಹೇಳುವ ಗೀತೆ ಅದು. ರಾಷ್ಟ್ರಗೀತೆಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ, ಅಷ್ಟೇ ಶ್ರದ್ಧೆ ನಮಗೆ ನಮ್ಮ ನಾಡಗೀತೆ ಬಗ್ಗೆ ಇದೆ. ಒಟ್ಟಿನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಬಣ್ಣಿಸಿದ ನಾಡಗೀತೆಗೆ ಪದಗಳನ್ನ ತೋರಿಸುವ ಪ್ರಯತ್ನ ಈಗ ಸಾರ್ವಜನಿಕ ವಲಯದಲ್ಲೂ ಪರ ವಿರೋಧದ ಚರ್ಚೆಗೆ ನಾಂದಿ ಹಾಡಿದೆ. ಕುವೆಂಪು ಅವರ ಸಾಲುಗಳನ್ನ ಹಾಗೆ ಉಳಿಸಿಕೊಳ್ಳಬೇಕು ಅಥವಾ ಬದಲಾವಣೆಗೆ ಮಣಿಯಬೇಕು ಎಂಬ ಯಕ್ಷ ಪ್ರಶ್ನೆಗೆ ಈಗ ಸರ್ಕಾರವೇ ಉತ್ತರ ನೀಡಬೇಕಿದೆ.